ನಮ್ಮ ಜಾನಪದ ಹಾಡುಗಳ ಸೊಗಡೆ ಬೇರೆ ಅಲ್ವಾ, ನಮ್ಮ ಮನಸ್ಸಿಗೆ ಬೇಗ ಹತ್ತಿರವಾಗುತ್ತದೆ. ಹಾಗೆ ನಮ್ಮ ಸಂಘದಲ್ಲಿ ಬರೀ ಯುವ ಪ್ರತಿಭೆಗಳೇ ಮಾತ್ರ ವೇದಿಕೆ ಬರ್ತಿದ್ದಾರೆ ಅಂದ್ಕೊಂಡಿದ್ದಾರೇನೋ. ಹಿರಿಯ ಸದಸ್ಯರು ಬಂದರು, ಆದರೆ ಇನ್ನೂ ಒಬ್ಬರು ಬರೋರಿದ್ದಾರೆ. ನಾವು ಸೀನಿಯರ್ಸ್ ಪರ್ಫಾರ್ಮೆನ್ಸ್ ಅಂತ ಬಂದಾಗೆಲ್ಲ ನಮ್ಮ ಸಂಘದಲ್ಲಿ ಶಿವಪ್ರಕಾಶ್ ಅವರ ಏಕಪಾತ್ರಾಭಿನಯ ನಮಗೆ ಯಾವಾಗಲೂ ನೆನಪಾಗುತ್ತೆ. ಅವ್ರು ಯಾವುದಾದ್ರೂ ಒಂದು ಏಕಪಾತ್ರಾಭಿನಯ ಮಾಡೇ ಹೋಗ್ತಿದ್ರು. ಹಿರಣ್ಯಕಶಿಪು, ಮಯೂರ ವರ್ಮ ಅವ್ರ ಸಂಭಾಷಣೆಗಳು ಭಾಳ ಚೆನ್ನಾಗಿ ಹೇಳ್ತಾಯಿದ್ರು. ಅವರಿಂದ ಪ್ರೇರಣೆಗೊಂಡ ಸದಸ್ಯರ ತಂಡವೊಂದು ಈಗ ಒಂದು ಕಿರುಪ್ರಹಸನವನ್ನು ನಿಮ್ಮ ಮುಂದೆ ಇಡಲು ತಯಾರಾಗಿದ್ದಾರೆ. ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿಯ ದಬ್ಬಾಳಿಕೆಯ ವಿರುದ್ಧ ಬಂಡೆದ್ದು ರಣಚಂಡಿಯಂತೆ ಹೋರಾಡಿದ ವೀರವನಿತೆ ನಮ್ಮ ಕರ್ನಾಟಕದ ಹೆಮ್ಮೆಯ ಮಗಳು ಕಿತ್ತೂರು ರಾಣಿ ಚೆನ್ನಮ್ಮ. ಅವಳು ಬ್ರಿಟಿಷ್ ಅಧಿಕಾರಿ ಸೆಂಟ್ ಜಾನ್ ಥ್ಯಾಕರಿಯ ಜೊತೆ ಕಪ್ಪವನ್ನು ಕೊಡುವ ವಿಷಯವಾಗಿ ನಡೆಸುವ ಖಡಕ್ ಸಂಭಾಷಣೆ ಬಹಳ ಪ್ರಸಿದ್ಧವಾದದ್ದು. ಈ ದೃಶ್ಯವನ್ನು ಮತ್ತೊಮ್ಮೆ ಇಲ್ಲಿ ನೋಡಿ ಬರೋಣ ಬನ್ನಿ. ಜಯವಾಗಲಿ ಕಿತ್ತೂರು ರಾಣಿಗೆ, ಬಹುಪರಾಗ್ ಬಹುಪರಾಗ್ ಕಿತ್ತೂರು ರಾಣಿಗೆ, ಬಹುಪರಾಗ್ ಬಹುಪರಾಗ್ ಬಹುಪರಾಗ್. ಸಾಹೇಬರು ಬಂದಿದ್ದಾರೆ. ಕಳುಹಿಸಿಕೊಡಿ, ಕಳುಹಿಸಿಕೊಡಿ. ಆಯ್ತು. ಗುಡ್ ಮಾರ್ನಿಂಗ್ ರಾಣಿ ಸಾಹೇಬ್. ಕುಳಿತುಕೊಳ್ಳಿ, ಕುಳಿತುಕೊಳ್ಳಿ. ನಿಮ್ಮನ್ನು ನೋಡಬೇಕೆಂದು ಬಹಳ ದಿನದಿಂದ ಕಾದಿದ್ದೆವು. ಬಂದ ವಿಷಯ? ನಾವು ಇಲ್ಲಿಗೆ ಬಂದದ್ದು ಕಪ್ಪವನ್ನು ಕೇಳುವುದಕ್ಕೆ. ಏನು ಕಪ್ಪ? ಕಪ್ಪ? ನಾವು ನಿಮಗೆ ಕಪ್ಪ ಕೊಡಬೇಕೆ? ಹೌದು ಹೌದು, ಮುನ್ರೋ ಒಪ್ಪಂದ ಪ್ರಕಾರ ನೀವು ನಮಗೆ ಕಪ್ಪವನ್ನು ಕೊಡಲೇಬೇಕು. ಕಬ್ಬು ತಿನ್ನಲು ಬಿಟ್ಟಿದ್ದ ತಪ್ಪಿಗೆ ಕೂಲಿ ಬೇರೆ ಕೊಡಬೇಕೆ? ನಿಮಗೇಕೆ ಕೊಡಬೇಕು ಕಪ್ಪ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮೊಂದಿಗೆ ಉತ್ತೀರಾ, ಬಿತ್ತೀರಾ, ನೀರು ಹಾಯಿಸಿ ನಾಟಿ ನೆಟ್ಟಿರಾ, ಹೊರೆ ಹೊತ್ತೀರಾ, ಇಲ್ಲ ದಣಿದವರಿಗೆ ಅಂಬಲಿ ಕಾಯಿಸಿಕೊಟ್ಟಿರಾ? ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮ ಅಣ್ಣ ತಮ್ಮಂದಿರೇ, ನೆಂಟರೇ, ಇಷ್ಟರೇ, ಕನಿಷ್ಠ ಪಕ್ಷ ದಾಯಾದಿಗಳೇ, ನಿಮಗೇಕೆ ಕೊಡಬೇಕು ಕಪ್ಪ? ಚೆನ್ನಮ್ಮ ರಾಣಿ, ನಡುಗಿ ಸಾಯಬೇಡ, ಕುಳಿತುಕೋ, ಕುಳಿತುಕೋ. ಚೆನ್ನಮ್ಮ, ಇಂತಹ ಕಷ್ಟದ ವಿಷಯದಲ್ಲಿ ಇಷ್ಟು ದರ್ಪವೇ? ಇದು ಕನ್ನಡಿಗರ ಹುಟ್ಟುಗುಣ. ಹೀಗೆ ಜಂಬ ಕಾಚಿಕೊಂಡ ಮೈಸೂರು ಮಣ್ಣು ಪಾಲಾಯ್ತು. ಅದು ನಿಮ್ಮ ವೀರತ್ವದಿಂದಲ್ಲ, ಇದು ನಿಮ್ಮ ವಂಚನೆಯಿಂದ. ಮೈಸೂರನ್ನು ಹಾಳು ಮಾಡಲು ಮರಾಠರನ್ನು, ಮರಾಠರನ್ನು ಹಾಳು ಮಾಡಲು ಮತ್ತೊಬ್ಬರನ್ನು ಎತ್ತಿ ಕೆಟ್ಟಿ ಇಡೀ ಹಿಂದೂ ದೇಶವನ್ನೇ ನಾಶ ಮಾಡಲು ಬಂದಿರುವ ನರಿಬುದ್ಧಿ ಅವರಲ್ಲವೇ ನೀವು? ಚೆನ್ನಮ್ಮ, ನೀವು ಕಂಪನಿಯ ಕಟ್ಟಳೆಯನ್ನು ಮೀರುತ್ತಿದ್ದೀರಿ. ಏನು ಕಂಪನಿಯ ಕಟ್ಟಳೆ? ನಿಮ್ಮ ಕಂಪನಿಯವರಿಗೆ ನಮ್ಮ ನಾಡಿನಲ್ಲಿ ಜಗದ ಭಿಕ್ಷೆ ಕೊಟ್ಟವರೇ ನಾವು. ಕಂಪನಿಯ ಕಟ್ಟಳೆ ಮಾಡುವ ಅಧಿಕಾರ ಕೇವಲ ನಮ್ಮದು, ನಿಮ್ಮದಲ್ಲ. ಎಚ್ಚರಿಕೆ, ಕಿತ್ತೂರು ರಾಣಿ ಚೆನ್ನಮ್ಮನಿಂದ ಕಪ್ಪ ಕೇಳುವವರ ನಾಲಿಗೆ ಸಿಳಿಬಿಟ್ಟೇನೋ. ಮುನ್ರೋ ಒಪ್ಪಂದ ಪ್ರಕಾರ ಕಿತ್ತೂರಿನ ಮೇಲೆ ನಮ್ಮ ಅಧಿಕಾರವಿದೆ. ಏನಂದೆ? ಕಿತ್ತೂರಿನ ಮೇಲೆ ನಮ್ಮ ಅಧಿಕಾರವಿದೆ. ಕಿತ್ತೂರೇನು ನಿಮ್ಮ ಅಪ್ಪ ತಾತಂದಿರು ಗಳಿಸಿಟ್ಟ ಆಸ್ತಿಯೇ? ಎಂಜಲು ನಾಯಿಗಳಿಗೆ ರೊಟ್ಟಿ ಹಾಕಿ ಅಂಜದೆಯ ಮನೆಯೊಳಗೆ ನುಗ್ಗಿ ವಂಚಕರಂತೆ ಕೊರಳು ಕೊಯ್ಯುವ ಸ್ವಭಾವ ಕನ್ನಡಿಗರದಲ್ಲ, ಕನ್ನಡಿಗರದಲ್ಲ. ಹೋಗು, ತೊಲಗು. ಚೆನ್ನಮ್ಮ, ಸುಳಿಯೋ ಬೆಂಕಿಯ ಮೇಲೆ ಸಿಡಿಮದ್ದಿನ ಮೇಲೆ ನಿಂತು ಆಟವಾಡುತ್ತಿದ್ದೀಯಾ? ಬದುಕುವ ಆಸೆ ನಿನಗೂ ಇಲ್ಲ, ಉಳಿಸುವ ಆಸೆ ನಮಗೂ ಇಲ್ಲ. ಹೊರಟು ಹೋಗು, ಜೀವದಾನ ಮಾಡಿದ್ದೇನೆ, ಹೋಗು. ಕಿತ್ತೂರು ರಾಣಿಗೆ ಜಯವಾಗಲಿ, ಚೆನ್ನಮ್ಮ ರಾಣಿಗೆ ಜಯವಾಗಲಿ. ಕಿತ್ತೂರು ರಾಣಿ ಚೆನ್ನಮ್ಮನೇ ವೇದಿಕೆ ಮೇಲೆ ಬಂದಂತೆ ಇತ್ತು. ಏನಂತೀರಿ, ಹೌದೋ ಇಲ್ಲ? ಜಬರ್ದಸ್ತ್ ಪರ್ಫಾರ್ಮೆನ್ಸ್ ಅರುಣಾ ಅವರೇ. ಚೆನ್ನಮ್ಮನ ಪಾತ್ರಧಾರಿಯಾಗಿ ಶ್ರೀಮತಿ ಅರುಣಾ, ಥಾಕರೆಯಾಗಿ ಪುನೀತ್, ಮಂತ್ರಿಯಾಗಿ ಗಂಗಾಧರ್,
ಪಾತ್ರಧಾರಿಗಳಿಗೆ ರೋಷಾವೇಶವನ್ನು ಆಹ್ವಾನಿಸಿಕೊಳ್ಳಲು ಸಹಕರಿಸಿದವರು ಶ್ರೀಯುತ ಸಂಜೀವ ಅವರು.